Hello students, welcome back to my YouTube channel. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಲಾಸ್ಟ್ ಇಯರ್ 2024 ಕ್ವೆಶ್ಚನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಸೊ 10 ಮಾರ್ಕ್ಸಿಗೆ ಒಂದು ಕಾಂಟ್ರಾಕ್ಟ್ ಅಕೌಂಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ, ದೆನ್ ಒಂದು ಪಿ ವಿ ರೇಷಿಯೋ ಪ್ರಾಬ್ಲಮ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಸೊ ಕಾಂಟ್ರಾಕ್ಟ್ ಪ್ರಾಬ್ಲಮ್ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಪಿ ವಿ ರೇಷಿಯೋಸ್ ಪ್ರಾಬ್ಲಮನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ಸೊ ಪಿ ವಿ ರೇಷಿಯೋ ಪ್ರಾಬ್ಲಮ್ ಮಾಡಲಿಕ್ಕೆ ಕೊಟ್ಟಾಗ ಕ್ವಶನ್ ಯಾವ ಥರದಲ್ಲಿ ಕೊಟ್ಟಿದ್ದಾರೆ ಅನ್ನೋ ನೀವು ಫಸ್ಟ್ ಗಮನಿಸಬೇಕು. ನೋಡಿ, 2 ವರ್ಷದ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, 2 ವರ್ಷದ ಸೇಲ್ಸ್ ಕೊಟ್ಟಿದ್ದಾರೆ, 2 ವರ್ಷದ ಪ್ರಾಫಿಟ್ ಕೊಟ್ಟಿದ್ದಾರೆ. ಸೊ ಈ ಇನ್ಫಾರ್ಮೇಷನನ್ನು ನೋಡಿಕೊಂಡು ನೀವು ಪಿ ವಿ ರೇಷಿಯೋ ಬಿ ಪಿ ಇದನ್ನೆಲ್ಲ ಫೈಂಡ್ ಔಟ್ ಮಾಡಬೇಕು. ಬಟ್ ಕೆಲವೊಂದು ಸತಿ ಕ್ವಶನ್ ಪೇಪರ್ನಲ್ಲಿ ಪ್ರಾಫಿಟ್ ಕೊಡಲ್ಲ. ಪ್ರಾಫಿಟ್ ಕೊಡದೇ ಇದ್ದಾಗ ಕಾಸ್ಟ್ ಮತ್ತು ಸೇಲ್ಸ್ ಕೊಟ್ಟಿರ್ತಾರೆ. ಈಗ ನಾನೊಂದು ಕಾಸ್ಟ್ ಅಮೌಂಟ್ ಬರ್ಕೊಂಡಿದ್ದೀನಿ, ಈ ಅಮೌಂಟನ್ನು ಅವ್ರಿಗೆ ಕೊಟ್ಟಿದ್ದಲ್ಲ, ನಾನು ಬರ್ದಿರೋದು ನಿಮಗೆ ಪ್ರಾಫಿಟ್ ಅಕಸ್ಮಾತ್ ಕಾಸ್ಟ್ ಮತ್ತು ಸೇಲ್ಸ್ ಕೊಟ್ಟಾಗ ಪ್ರಾಫಿಟ್ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ತಿಳಿಸೋದಕ್ಕೆ ನಾನು ಬರ್ಕೊಂಡಿರೋಂಥ ಅಮೌಂಟ್ ಇದು. ಕಾಸ್ಟ್ 1,50,000 ರೂಪಾಯಿ, ಸೇಲ್ಸ್ 1,80,000. ಕಾಸ್ಟ್ 1,65,000, ಸೇಲ್ಸ್ 2,00,000. ಕಾಸ್ಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಾಗ ಪ್ರಾಫಿಟ್ ಫೈಂಡ್ ಔಟ್ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ, ಸೇಲ್ಸಿಂದ ಕಾಸ್ಟನ್ನು ಕಳೆದಾಗ ಬರುವಂಥ ಆನ್ಸರೇ ಪ್ರಾಫಿಟ್. 1,50,000 ಖರ್ಚಾಗಿದೆ, 1,80,000 ರೂಪಾಯಿ ವ್ಯಾಪಾರ ಮಾಡ್ತಾ ಇದ್ದೀರಾ. ಇವೆರಡರ ಡಿಫ್ರೆನ್ಸ್ ಎಷ್ಟು? ಪ್ರಾಫಿಟ್ 30,000. 1,65,000 ಖರ್ಚಾಗಿದೆ, 2,00,000 ಮಾರ್ತಾ ಇದ್ದೀರಾ. ಇವೆರಡರ ಡಿಫ್ರೆನ್ಸೇ ಪ್ರಾಫಿಟ್ ಆಗುತ್ತೆ. ಸೊ ಪ್ರಾಫಿಟ್ ಕೊಡದೇ ಇದ್ದಾಗ ಕಾಸ್ಟ್ ಮತ್ತು ಸೇಲ್ಸ್ ಕೊಟ್ಟಾಗ ಪ್ರಾಫಿಟ್ ಫೈಂಡ್ ಔಟ್ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ, ಸೇಲ್ಸಿಂದ ಕಾಸ್ಟನ್ನು ಕಳೆದಾಗ ಪ್ರಾಫಿಟ್ ಬರುತ್ತೆ. ಸೊ ಮತ್ತೆಲ್ಲ ಫಾರ್ಮುಲಾ ಅಪ್ಲೈ ಮಾಡಬೇಕು. ನೋಡಿ, 10 ಮಾರ್ಕ್ಸಿಗೆ ಇದೊಂದು ಫಾರ್ಮುಲಾ ಕಲಿತ್ರೆ ನೀವು ಮತ್ತೆ 3 ಫಾರ್ಮುಲಾ ನೀವೇ ಫೈಂಡ್ ಔಟ್ ಮಾಡ್ಕೊಳ್ಬೋದು. ವೆರಿ ಇಂಪಾರ್ಟೆಂಟ್. ನೋಡಿ, 10 ಮಾರ್ಕ್ಸಿಗೆ ಈ ಫಾರ್ಮುಲಾ ನೀವು ಕಲಿಬೇಕಾಗುತ್ತೆ. ಪಿ ವಿ ರೇಷಿಯೋ ಈಕ್ವಲ್ಸ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಇದೆ. ನಾನೀಗ ಇಂಟು 100 ಬಿಟ್ಟು ಬರ್ಕೊಂಡಿದ್ದೀನಿ. ನೆನ್ಪಿಟ್ಕೊಳ್ಳಿ, ಇಲ್ಲಿರುವಂಥ ಡಿವೈಡೆಡ್ ಬೈ ಇರುವಂಥ ಸೇಲ್ಸ್ ಪಿ ವಿ ರೇಷಿಯೋ ಪಕ್ಕಕ್ಕೆ ಹೋದರೆ ಇಂಟು ಸೇಲ್ಸ್ ಆಗುತ್ತೆ. ಇದೊಂದು ನೆನ್ಪಿಟ್ಕೊಳ್ಬೇಕು. ಡಿವೈಡೆಡ್ ಬೈ ಇರೋದು ಮೇಲೆ ಹೋದಾಗ ಇಂಟು ಸೇಲ್ಸ್ ಆಗುತ್ತೆ, ಪ್ಲಸ್ ಪ್ರಾಫಿಟ್ ಇರೋದು ಈಚೆ ಬಂದರೆ ಮೈನಸ್ ಪ್ರಾಫಿಟ್ ಆಗುತ್ತೆ, ಪ್ಲಸ್ ಫಿಕ್ಸ್ಡ್ ಕಾಸ್ಟ್ ಇರೋದು ಈಚೆ ಬಂದರೆ ಮೈನಸ್ ಫಿಕ್ಸ್ಡ್ ಕಾಸ್ಟ್ ಆಗುತ್ತೆ. ಇವಿಷ್ಟನ್ನು ನೆನ್ಪಿಟ್ಕೊಂಡ್ರೆ ನೀವೀಗ ಪ್ರಾಫಿಟ್ಟಿಗೆ ನೀವೇ ಫಾರ್ಮುಲಾ ಹೇಳ್ಬೋದು. ಸೊ ಪ್ರಾಫಿಟ್ಟಿಗೆ ಫಾರ್ಮುಲಾ ಹೇಗೆ ಅಂತಂದರೆ, ಫಸ್ಟ್ ಇಲ್ಲಿ ಏನಿದೆ, ಪಿ ವಿ ರೇಷಿಯೋ ಇದೆ. ಪಿ ವಿ ರೇಷಿಯೋ ಬರ್ಕೊಳ್ತಾ ಇದ್ದೀನಿ. ಈಗ ತಾನೇ ಹೇಳಿದೆ, ಇಲ್ಲಿರೋ ಸೇಲ್ಸ್ ಮೇಲೆ ಹೋದರೆ ಏನಾಗುತ್ತೆ, ಇಂಟು ಸೇಲ್ಸ್ ಆಗುತ್ತೆ. ದೆನ್ ಇಲ್ಲಿರೋ ಪ್ಲಸ್ ಫಿಕ್ಸ್ಡ್ ಕಾಸ್ಟ್ ಈಚೆ ಬಂದರೆ ಏನಾಗುತ್ತೆ, ಮೈನಸ್ ಫಿಕ್ಸ್ಡ್ ಕಾಸ್ಟ್ ಆಗುತ್ತೆ. ಫಿಕ್ಸ್ಡ್ ಕಾಸ್ಟ್ ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟಾಗ ಪಿ ವಿ ರೇಷಿಯೋ ಬರ್ಕೊಳ್ಳೋದು. ದೆನ್ ಯಾವ್ದು ಇದೆಯೋ ಈಕ್ವಲ್ಸಿಂದ ರೈಟ್ ಸೈಡಲ್ಲಿ ಯಾವ್ದು ಇದೆಯೋ ಅದನ್ನೆಲ್ಲ ಈಕ್ವಲ್ಸನ್ನು ಲೆಫ್ಟ್ ಸೈಡಿಗೆ ತೊಗೊಂಡೋದ್ರೆ ಆಯಿತು. ಇಲ್ಲಿರೋ ಸೇಲ್ಸ್ ಇಲ್ಲಿಗೆ ಹೋದರೆ ಇಂಟು ಸೇಲ್ಸ್ ಆಗುತ್ತೆ, ಇಲ್ಲಿರೋ ಪ್ಲಸ್ ಪ್ರಾಫಿಟ್ ಈಚೆ ಬಂದರೆ ಮೈನಸ್ ಪ್ರಾಫಿಟ್ ಆಗುತ್ತೆ. ಸೊ ಇದೇ ಥರ ಫಿಕ್ಸ್ಡ್ ಕಾಸ್ಟಿಗೆ ಫಾರ್ಮುಲಾ ಬೇಕು ಅಂತಂದಾಗ ಫಿಕ್ಸ್ಡ್ ಕಾಸ್ಟ್ ಒಂದನ್ನು ಬಿಟ್ಟು ಉಳಿದಿದ್ದೆರಡನ್ನು ಈಚೆ ತೊಗೊಂಡೋದ್ರೆ ಆಯಿತು. ಉಳಿದಿದ್ದೆರಡು ಈಚೆ ತೊಗೊಂಡೋದ್ರೆ ಏನಾಗುತ್ತೆ, ಪಿ ವಿ ರೇಷಿಯೋ ಇಂಟು ಸೇಲ್ಸ್ ಮೈನಸ್ ಪ್ರಾಫಿಟ್. ಫಸ್ಟ್ ಪಿ ವಿ ರೇಷಿಯೋ ಬರ್ಕೊಂಡಿದ್ದೀನಿ. ಇಲ್ಲಿರೋ ಸೇಲ್ಸ್ ಇಲ್ಲೋದ್ರೆ ಇಂಟು ಸೇಲ್ಸ್ ಆಗುತ್ತೆ, ಇಲ್ಲಿರೋ ಪ್ಲಸ್ ಪ್ರಾಫಿಟ್ ಈಚೆ ಬಂದರೆ ಮೈನಸ್ ಪ್ರಾಫಿಟ್ ಆಗುತ್ತೆ. ದೆನ್ ಸೇಲ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟಾಗ ಜಸ್ಟ್ ಪಿ ವಿ ರೇಷಿಯೋ ಮತ್ತು ಸೇಲ್ಸನ್ನು ಇಂಟರ್ಚೇಂಜ್ ಮಾಡಿದ್ರೆ ಆಯಿತು. ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಸೊ 10 ಮಾರ್ಕ್ಸಿಗೆ ಈ 3 ಫಾರ್ಮುಲಾ ಇಂಪಾರ್ಟೆಂಟ್. ನೀವು ಡೈರೆಕ್ಟಾಗಿ ಈ ಥರ ಬರ್ಕೊಳ್ಬೇಕಾದ್ರೆ ನೀವೇ ಬೇಕಾದ್ರೆ ಈ ಫಾರ್ಮುಲಾನ ಫಾರ್ಮುಲೇಟ್ ಮಾಡ್ಕೊಳ್ಬೋದು. ಗೊತ್ತಾಗಲ್ಲ ಅಂತಂದರೆ ನೀವು ಬೈಹಾರ್ಟ್ ಮಾಡಿನೇ ಕಲಿಬೇಕಾಗತ್ತೆ. ಬಟ್ ಇದು ಈಸಿ ಪ್ರೊಸೀಜರ್. ಪಿ ವಿ ರೇಷಿಯೋ ಇಲ್ಲಿರೋ ಸೇಲ್ಸ್ ಇಲ್ಲೋದ್ರೆ ಇಂಟು ಸೇಲ್ಸ್ ಆಗುತ್ತೆ, ಇಲ್ಲಿರೋ ಫಿಕ್ಸ್ಡ್ ಕಾಸ್ಟ್ ಈಚೆ ಬಂದರೆ ಮೈನಸ್ ಫಿಕ್ಸ್ಡ್ ಕಾಸ್ಟ್ ಆಗುತ್ತೆ. ಫಿಕ್ಸ್ಡ್ ಕಾಸ್ಟ್ ಬೇಕು ಅಂತಂದಾಗ ಪ್ರಾಫಿಟ್ ಮತ್ತು ಸೇಲ್ಸನ್ನು ಈಚೆ ತರಬೇಕು. ಪ್ರಾಫಿಟ್ ಬೇಕು ಅಂತಂದಾಗ ಫಿಕ್ಸ್ಡ್ ಕಾಸ್ಟ್ ಮತ್ತು ಸೇಲ್ಸನ್ನು ಈಚೆ ತರಬೇಕು. ಸೇಲ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟಾಗ ಪಿ ವಿ ರೇಷಿಯೋ ಸೇಲ್ಸ್ ಇಂಟರ್ಚೇಂಜ್ ಮಾಡ್ಕೊಂಡ್ರೆ ಆಯಿತು. ಸೊ ಈಗ ಫಸ್ಟ್ ಏನು ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ, ಪಿ ವಿ ರೇಷಿಯೋ ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಪಿ ವಿ ರೇಷಿಯೋ, ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ. ನೋಡಿ, ಪ್ರಾಫಿಟ್ ವಾಲ್ಯೂಮ್ ರೇಷಿಯೋಗೆ 3 ಫಾರ್ಮುಲಾ ಇದೆ. ಒಂದು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಈಗ ಸೇಲ್ಸ್ ಕೊಟ್ಟಿದ್ದಾರೆ ಬಟ್ ವೇರಿಯಬಲ್ ಕಾಸ್ಟ್ ಕೊಡಲಿಲ್ಲ, ಸೊ ಆ ಫಾರ್ಮುಲಾ ಅಪ್ಲೈ ಮಾಡಲಿಕ್ಕಾಗಲ್ಲ. ಸೆಕೆಂಡ್ ಫಾರ್ಮುಲಾ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಈಗ ಪ್ರಾಫಿಟ್ ಕೊಟ್ಟಿದ್ದಾರೆ ಬಟ್ ಫಿಕ್ಸ್ಡ್ ಕಾಸ್ಟ್ ಕೊಡಲಿಲ್ಲ, ಸೊ ಆ ಫಾರ್ಮುಲಾನು ಅಪ್ಲೈ ಮಾಡಲಿಕ್ಕಾಗಲ್ಲ. ಥರ್ಡ್ ಫಾರ್ಮುಲಾ ಚೇಂಜಸ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜಸ್ ಇನ್ ಸೇಲ್ಸ್ ಇಂಟು 100. ಪ್ರಾಫಿಟು ಕೊಟ್ಟಿದ್ದಾರೆ, ಸೇಲ್ಸು ಕೊಟ್ಟಿದ್ದಾರೆ, ಸೊ ಆ ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ಬೇಕು. ಫಾರ್ಮುಲಾ ಏನು, ಚೇಂಜಸ್ ಇನ್ ಪ್ರಾಫಿಟ್ divided by changes in sales into 100. ಸೊ ಈ ಫಾರ್ಮುಲಾ ಅಪ್ಲೈ ಮಾಡಿದಾಗ ಪಿ ವಿ ರೇಷಿಯೋ ಆನ್ಸರ್ ಸಿಗುತ್ತೆ. ಚೇಂಜಸ್ ಇನ್ ಪ್ರಾಫಿಟ್ ಮೀನ್ಸ್ ಸೆಕೆಂಡ್ ಇಯರ್ ಪ್ರಾಫಿಟ್ ಮೈನಸ್ ಫಸ್ಟ್ ಇಯರ್ ಪ್ರಾಫಿಟ್. ಎರಡು ಪ್ರಾಫಿಟಿನ ವ್ಯತ್ಯಾಸ ಬರೀಬೇಕು ನೀವು. 35,000 30,000 ಡಿಫ್ರೆನ್ಸ್ ಎಷ್ಟು? ಡಿಫ್ರೆನ್ಸ್ 5,000 ಆಗುತ್ತೆ. ಚೇಂಜಸ್ ಇನ್ ಸೇಲ್ಸ್ ಅಂತಂದರೆ ಎರಡು ಸೇಲ್ಸಿನ ಡಿಫ್ರೆನ್ಸ್ ಬರೀಬೇಕು.
2 ಲ್ಯಾಕ್ ಇದೆ, 1,80,000 ಇದೆ. 2 ಲ್ಯಾಕ್ 1,80,000 ಡಿಫ್ರೆನ್ಸ್ ಎಷ್ಟಾಗುತ್ತೆ ಅಂತಂದರೆ 20,000 ಆಗುತ್ತೆ. ಇಂಟು 100 ಮಾಡಿದಾಗ ನಿಮಗೆ ಪಿ ವಿ ರೇಷಿಯೋ ಆನ್ಸರ್ ಸಿಗುತ್ತೆ. 5,000 ಡಿವೈಡೆಡ್ ಬೈ 20,000 ಇಂಟು 100 ಆನ್ಸರ್ ಈಸ್ 25. ಬರೋ ಆನ್ಸರನ್ನು ಪರ್ಸಂಟೇಜಲ್ಲಿ ಬರ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ 5,000 ಹೇಗೆ ಬಂತು ಅಂತಂದರೆ 2 ಪ್ರಾಫಿಟಿನ ಡಿಫ್ರೆನ್ಸ್, 20,000 ಹೇಗೆ ಬಂತು ಅಂತಂದರೆ 2 ಸೇಲ್ಸಿನ ಡಿಫ್ರೆನ್ಸ್. ಪ್ರಾಫಿಟ್ ಕೊಡದೇ ಇದ್ರೆ ಏನು ಮಾಡಬೇಕು, ನೀವು ಕಾಸ್ಟ್ ಕೊಟ್ಟಿರ್ತಾರೆ, ಕಾಸ್ಟ್ ಮತ್ತು ಸೇಲ್ಸಿನ ಡಿಫ್ರೆನ್ಸನ್ನು ಫೈಂಡ್ ಔಟ್ ಮಾಡಿ ಅದನ್ನೇ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡಿ ಆ ನಂತರದಲ್ಲಿ ಪ್ರಾಬ್ಲಮ್ ಮಾಡಬೇಕಾಗತ್ತೆ. ಪಿ ವಿ ರೇಷಿಯೋ ಕೇರ್ಫುಲ್ ಆಗಿ ಮಾಡಬೇಕು. ಪಿ ವಿ ರೇಷಿಯೋ ರಾಂಗ್ ಆದರೆ ಇಡೀ ಪ್ರಾಬ್ಲಮ್ ರಾಂಗ್ ಆಗುತ್ತೆ. ಸೊ ಪಿ ವಿ ರೇಷಿಯೋನ ಆದಷ್ಟು ಕೇರ್ಫುಲ್ ಆಗಿ ನೀವು ಮಾಡಬೇಕಾಗತ್ತೆ. ಸೊ ಯಾವ ಫಾರ್ಮುಲಾದಲ್ಲಿ ಇಂಟು 100 ಇರುತ್ತೋ ಬರೋ ಆನ್ಸರ್ನ ಪರ್ಸಂಟೇಜಲ್ಲಿ ಬರ್ಕೊಳ್ಬೇಕು. ಈಗ ಇಂಟು 100 ಇದೆ, ಸೊ 25%. ಸೊ ಸೆಕೆಂಡ್ ಏನು ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ, ಬಿ ಇ ಪಿ ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ. ವಾಟ್ ಇಸ್ ದ ಫಾರ್ಮುಲಾ ಫಾರ್ ಬಿ ಇ ಪಿ? ಬ್ರೇಕ್ ಈವನ್ ಪಾಯಿಂಟಿಗೆ ಫಾರ್ಮುಲಾ ಏನು ಅಂತಂದರೆ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಬಟ್ ಈ ಪ್ರಾಬ್ಲಮ್ನಲ್ಲಿ ಫಿಕ್ಸ್ಡ್ ಕಾಸ್ಟ್ ಕೊಡಲಿಲ್ಲ. ನಾನು ಈಗ ತಾನೇ ಚೂರು ಮುಂಚೆ ತಿಳಿಸಿದ್ದೆ, 10 ಮಾರ್ಕ್ಸಿನ ಪ್ರಾಬ್ಲಮಿಗೆ ಈ 3 ಫಾರ್ಮುಲಾ ವೆರಿ ಇಂಪಾರ್ಟೆಂಟ್. ಫಿಕ್ಸ್ಡ್ ಕಾಸ್ಟ್ ಕೊಡದೇ ಇದ್ದಾಗ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತಂದರೆ ಫಿಕ್ಸ್ಡ್ ಕಾಸ್ಟ್ ಈಕ್ವಲ್ಸ್ ಪಿ ವಿ ರೇಷಿಯೋ ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ ಇಂಟು ಸೇಲ್ಸ್ ಮೈನಸ್ ಪ್ರಾಫಿಟ್. ಸೊ ಪಿ ವಿ ರೇಷಿಯೋ ಅಂತಂದರೆ ನೀವು ಫೈಂಡ್ ಔಟ್ ಮಾಡ್ಕೊಂಡಿರೋಂಥ ಆನ್ಸರ್ 25% ಆನ್ಸರ್ ಬಂದಿದೆ. ಸೇಲ್ಸ್ ಅಂತಂದರೆ ಕ್ವಶನಲ್ಲಿ ಕೊಟ್ಟಿರೋಂಥ ಸೇಲ್ಸ್, ಫಸ್ಟ್ ಇಯರ್ ಸೇಲ್ಸ್ ಬರ್ಕೊಂಡ್ರು ಆಗುತ್ತೆ, ಸೆಕೆಂಡ್ ಇಯರ್ ಸೇಲ್ಸ್ ಬರ್ಕೊಂಡ್ರು ಆಗುತ್ತೆ. ಯಾವ್ದು ಬರ್ಕೊಂಡ್ರು ಆನ್ಸರ್ ಸೇಮೇ ಬರುತ್ತೆ. ಫಸ್ಟ್ ಇಯರ್ ಸೇಲ್ಸ್ ಬರ್ಕೊಂಡ್ರೆ ಫಸ್ಟ್ ಇಯರ್ ಪ್ರಾಫಿಟೇ ಬರ್ಕೊಳ್ಬೇಕು, ಸೆಕೆಂಡ್ ಇಯರ್ ಸೇಲ್ಸ್ ಬರ್ಕೊಂಡ್ರೆ ಸೆಕೆಂಡ್ ಇಯರ್ ಪ್ರಾಫಿಟೇ ಬರ್ಕೊಳ್ಬೇಕು. ನಾನಿಲ್ಲಿ ಫಸ್ಟ್ ಇಯರ್ ಸೇಲ್ಸ್ ಬರ್ಕೊಳ್ತಾ ಇದ್ದೀನಿ. ಫಸ್ಟ್ ಇಯರ್ ಸೇಲ್ಸ್ 1,80,000. ಫಸ್ಟ್ ಇಯರ್ ಪ್ರಾಫಿಟ್ ಎಷ್ಟಿದೆ? 30,000. ಸೊ ಇವಿಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ ನೀವು 25% ಇಂಟು 1,80,000 ಮಾಡಿದ್ರೆ ಆನ್ಸರ್ ಬರಲ್ಲ. 1,80,000 ಇಂಟು 25% ಆನ್ಸರ್ ಈಸ್ 45,000. ಫಸ್ಟ್ ಇಂಟು ಮಾಡಿ ಆ ನಂತರದಲ್ಲಿ ಮೈನಸ್ ಮಾಡಬೇಕು. 45,000 ಮೈನಸ್ 30,000 ಮಾಡಿದಾಗ ಆನ್ಸರ್ ಫೈನಲ್ ಆನ್ಸರ್ 15,000 ಬರುತ್ತೆ. ಫಿಕ್ಸ್ಡ್ ಕಾಸ್ಟ್ 15,000. ಸೊ ಏನಕ್ಕೆ ಫಿಕ್ಸ್ಡ್ ಕಾಸ್ಟ್ ಫೈಂಡ್ ಔಟ್ ಮಾಡಿದ್ದು ಅಂತಂದರೆ ಬಿ ಇ ಪಿ ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟಾಗ ಫಾರ್ಮುಲಾ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಫಿಕ್ಸ್ಡ್ ಕಾಸ್ಟ್ ನಮಗೆ ಗೊತ್ತಿರಲಿಲ್ಲ, ಹಾಗಾಗಿ ಫಿಕ್ಸ್ಡ್ ಕಾಸ್ಟನ್ನು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ನೋಡಿ, ನಾನಿಲ್ಲಿ ಫಸ್ಟ್ ಇಯರ್ ಸೇಲ್ಸ್ ಫಸ್ಟ್ ಇಯರ್ ಪ್ರಾಫಿಟ್ ಬರ್ಕೊಂಡಿದ್ದೀನಿ, ಸೆಕೆಂಡ್ ಇಯರ್ ಸೇಲ್ಸ್ ಸೆಕೆಂಡ್ ಇಯರ್ ಪ್ರಾಫಿಟ್ ಬರ್ಕೊಂಡ್ರು ಅದೇ ಆನ್ಸರೇ ಬರುತ್ತೆ. ಸೆಕೆಂಡ್ ಇಯರ್ ಸೇಲ್ಸ್ ಎಷ್ಟಿದೆ? 2 ಲ್ಯಾಕ್ ಇದೆ. 2 ಲ್ಯಾಕ್ ಇಂಟು ಪಿ ವಿ ರೇಷಿಯೋ 25% ಮೈನಸ್ ಪ್ರಾಫಿಟ್ ಎಷ್ಟಿದೆ? ಪ್ರಾಫಿಟ್ 35,000 ಇದೆ. ಸೊ ಸಿಂಪ್ಲಿಫೈ ಮಾಡಿದಾಗ 15,000 ಬರುತ್ತೆ. ನೀವು ಯಾವುದನ್ನು ಬೇಕಾದರೂ ಫಾಲೋ ಮಾಡ್ಬೋದು. ಫಸ್ಟ್ ಇಯರ್ ಸೇಲ್ಸ್ ಫಸ್ಟ್ ಇಯರ್ ಪ್ರಾಫಿಟ್ ಬೇಕಾದರೂ ಬರ್ಕೊಳ್ಬೋದು, ಸೆಕೆಂಡ್ ಇಯರ್ ಸೇಲ್ಸ್ ಸೆಕೆಂಡ್ ಇಯರ್ ಪ್ರಾಫಿಟ್ ಬೇಕಾದರೂ ಬರ್ಕೊಳ್ಬೋದು. ಫಿಕ್ಸ್ಡ್ ಕಾಸ್ಟ್ 15,000 ಬಂದಿದೆ. ದೆನ್ ಪಿ ವಿ ರೇಷಿಯೋ ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀರಾ. ಪಿ ವಿ ರೇಷಿಯೋ ಎಷ್ಟು? 5 ಡಿವೈಡೆಡ್ ಬೈ 20 ಇಂಟು 100. ಪಿ ವಿ ರೇಷಿಯೋ 25% ಬಂದಿದೆ. ಸೊ 15,000 divided by 25%. ಸೊ 25 4s 100, 15 4s ಆನ್ಸರ್ 60,000 ಆಗುತ್ತೆ. ನೀವು ಕ್ಯಾಲ್ಸಿಯಲ್ಲಿ ಮಾಡಬೇಕಾದ್ರೆ 15,000 ಡಿವೈಡೆಡ್ ಬೈ ಸಿಂಬಲ್ 25% ಸಿಂಬಲ್, ಅವಾಗ ಮಾತ್ರ ಆನ್ಸರ್ ಬರುತ್ತೆ, ಅವ್ರಿಗೆ ಆನ್ಸರ್ ಬರಲ್ಲ. ಸೊ ಆನ್ಸರ್ ಬಿ ಇ ಪಿಗೆ ಆನ್ಸರ್ 60,000 ಆಯಿತು. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ? ಥರ್ಡ್ ಒನ್ ಸೇಲ್ಸ್ ಫೈಂಡ್ ಔಟ್ ಮಾಡಿ ಕೊಟ್ಟಿದ್ದಾರೆ. ಸೇಲ್ಸನ್ನು ಫೈಂಡ್ ಔಟ್ ಮಾಡಿ ಪ್ರಾಫಿಟ್ 50,000. ಕಂಪನಿಗೆ 50,000 ರೂಪಾಯಿ ಲಾಭ ಆಗಬೇಕು ಅಂತಂದರೆ ಕಂಪ್ನಿಲಿ ಎಷ್ಟು ಸೇಲ್ಸ್ ಆಗಬೇಕು? ಆನ್ಸರ್ ಇದಕ್ಕಿಂತ ಪ್ರಾಫಿಟ್ಗಿಂತ ಜಾಸ್ತಿ ಬರಬೇಕು. 50,000 ರೂಪಾಯಿ ಲಾಭ ಆಗಬೇಕು ಅಂತಂದರೆ ಕಂಪ್ನಿಲಿ ವ್ಯಾಪಾರ 50,000ಕ್ಕಿಂತ ಜಾಸ್ತಿ ವ್ಯಾಪಾರನೇ ಆಗಬೇಕು. ಸೊ ಆನ್ಸರ್ ಯಾವಾಗಲೂ ಪ್ರಾಫಿಟ್ಗಿಂತ ಸೇಲ್ಸಿನ ಆನ್ಸರ್ ಜಾಸ್ತಿ ಬರಬೇಕು. ನೋಡಿ, ಸೇಲ್ಸಿಗೆ ಬೇಕಾಗುತ್ತೆ ಅಂತೇಳಿ ನಾನಿಲ್ಲಿ ಫಾರ್ಮುಲಾ ಬರೆದಿದ್ದೀನಿ. ಸೇಲ್ಸಿಗೆ ಫಾರ್ಮುಲಾ ಏನು? ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಫಿಕ್ಸ್ಡ್ ಕಾಸ್ಟ್ ಆಲ್ರೆಡಿ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಫಿಕ್ಸ್ಡ್ ಕಾಸ್ಟ್ ಆನ್ಸರ್ ಎಷ್ಟು ಅಂತಂದರೆ 15,000. ಪ್ರಾಫಿಟ್ ಈಗ ನಾವು ಫಸ್ಟ್ ಇಯರ್ ಪ್ರಾಫಿಟು ಬರ್ಕೊಳ್ಳೋದಲ್ಲ, ಸೆಕೆಂಡ್ ಇಯರ್ ಪ್ರಾಫಿಟು ಬರ್ಕೊಳ್ಳೋದಲ್ಲ, ಅವರೇ ಒಂದು ಪ್ರಾಫಿಟ್ ಕೊಟ್ಟಿದ್ದಾರೆ, ಆ ಪ್ರಾಫಿಟನ್ನು ಬರ್ಕೊಳ್ಬೇಕಾಗುತ್ತೆ. ಅವ್ರು ಕೊಟ್ಟಿರೋಂಥ ಪ್ರಾಫಿಟ್ 50,000 ಇದೆ. ಸೊ ಆ ಪ್ರಾಫಿಟ್ ಬರ್ಕೊಂಡಿದ್ದೀನಿ. ಫಿಕ್ಸ್ಡ್ ಕಾಸ್ಟ್ 15,000, ಪ್ರಾಫಿಟ್ 50,000 ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಫೈಂಡ್ ಔಟ್ ಮಾಡಿದ್ದೀರಾ ಆಲ್ರೆಡಿ 25%. ಸೊ ಇವಿಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ ಬರುವಂಥ ಆನ್ಸರ್ 15,000 ಪ್ಲಸ್ 50,000 divided by 25%. Answer 2,60,000.
ಅಲ್ಲಿಗೆ ಸೇಲ್ಸ್ ಫೈಂಡ್ ಔಟ್ ಮಾಡಿ ಆಯಿತು. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ, ಮಾರ್ಜಿನ್ ಆಫ್ ಸೇಫ್ಟಿ ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಫೋರ್ತ್ ಒನ್ MOS, ಮಾರ್ಜಿನ್ ಆಫ್ ಸೇಫ್ಟಿ. ಮಾರ್ಜಿನ್ ಆಫ್ ಸೇಫ್ಟಿಗೆ ಫಾರ್ಮುಲಾ ಏನು ಅಂತಂದರೆ ಪ್ರಾಫಿಟ್ ಡಿವೈಡೆಡ್ ಬೈ PV ರೇಷಿಯೋ. ಮಾರ್ಜಿನ್ ಆಫ್ ಸೇಫ್ಟಿ ಫೈಂಡ್ ಔಟ್ ಮಾಡಿ ಪ್ರಾಫಿಟ್ 60,000 ಬರ್ಕೊಳ್ಳಿ ಅಂತ ಅವರೇ ಕೊಟ್ಟಿದ್ದಾರೆ. ಸೊ ಅವ್ರು ಕೊಟ್ಟಿರೋವಂಥ ಪ್ರಾಫಿಟನ್ನು ನೀವು ಬರ್ಕೊಳ್ಬೇಕಾಗತ್ತೆ. ಫಸ್ಟ್ ಇಯರ್ ಪ್ರಾಫಿಟು ಅಲ್ಲ, ಸೆಕೆಂಡ್ ಇಯರ್ ಪ್ರಾಫಿಟು ಅಲ್ಲ. ಪ್ರಾಫಿಟ್ 60,000 ಬರ್ಕೊಳ್ಳಿ. PV ರೇಷಿಯೋ ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀರಾ, 25%. ಸೊ 60,000 ಡಿವೈಡೆಡ್ ಬೈ 25% ಅಂದರೆ 25 4s 100, 6 4s 24, 2,40,000 ಆನ್ಸರ್ ಬರುತ್ತೆ. 60,000 divided by 25%. Answer is 2,40,000. Last fifth one ಏನು ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ, ಪ್ರಾಫಿಟ್ ಫೈಂಡ್ ಔಟ್ ಮಾಡಿ ಏನು ಕೊಟ್ಟಿದ್ದಾರೆ, ಫೈಂಡ್ ಔಟ್ ಪ್ರಾಫಿಟ್ ವೆನ್ ಸೇಲ್ಸ್ ಆರ್ ₹2,50,000. ಪ್ರಾಫಿಟ್ ಫೈಂಡ್ ಔಟ್ ಮಾಡಿ ಸೇಲ್ಸ್ 2,50,000 ಅಂತ ಕೊಟ್ಟಿದ್ದಾರೆ. ಕಂಪನಿಯಲ್ಲಿ 2,50,000 ವ್ಯಾಪಾರ ಆದಾಗ ಎಷ್ಟು ಪ್ರಾಫಿಟ್ ಆಗುತ್ತೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಕಂಪ್ನಿಲಿ 2,50,000 ಪ್ರಾಫಿಟ್ ವ್ಯಾಪಾರ ಆದಾಗ ಪ್ರಾಫಿಟ್ ಫೈಂಡ್ ಔಟ್ ಮಾಡಿ ಕೊಟ್ಟಾಗ ಆನ್ಸರ್ ಯಾವಾಗಲೂ ಕಮ್ಮಿ ಬರಬೇಕು. ಸೇಲ್ಸ್ಗಿಂತ ಪ್ರಾಫಿಟ್ ಕಮ್ಮಿ ಇರುತ್ತೆ, ಪ್ರಾಫಿಟ್ಗಿಂತ ಸೇಲ್ಸ್ ಜಾಸ್ತಿ ಇರುತ್ತೆ. ಸೊ ಈಗ ಪ್ರಾಫಿಟ್ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಏನು, ನಾನು ಅದಕ್ಕೆ ಸ್ಟಾರ್ಟಿಂಗಲ್ಲಿ 3 ಫಾರ್ಮುಲಾ ಹೇಳಿದ್ದು. ಸೊ ಈ ಫಾರ್ಮುಲನ್ನ ಬೇಸ್ ಆಗಿಟ್ಕೊಂಡೇ ನೀವೆಲ್ಲದನ್ನು ಫೈಂಡ್ ಔಟ್ ಮಾಡ್ತಿದ್ದೀವಿ. ಫಿಕ್ಸ್ಡ್ ಕಾಸ್ಟಿಗೆ ಇಲ್ಲಿರುವಂಥ ಫಾರ್ಮುಲಾ, ಸೇಲ್ಸಿಗೆ ಇಲ್ಲಿರುವಂಥ ಫಾರ್ಮುಲಾ, ಪ್ರಾಫಿಟಿಗೂ ಇಲ್ಲಿರುವಂಥ ಫಾರ್ಮುಲಾ. ಸೊ ಹಾಗಾಗಿ ಈ 3 ಫಾರ್ಮುಲಾ ನೀವು ಕಲಿಬೇಕಾಗತ್ತೆ. ಸೊ ಪ್ರಾಫಿಟ್ ಫೈಂಡ್ ಔಟ್ ಮಾಡೋದು ಹೇಗೆ, ಪ್ರಾಫಿಟ್ ಈಕ್ವಲ್ಸ್ PV ರೇಷಿಯೋ ಇಂಟು ಸೇಲ್ಸ್ ಮೈನಸ್ ಫಿಕ್ಸ್ಡ್ ಕಾಸ್ಟ್, FC ಫಾರ್ ಫಿಕ್ಸ್ಡ್ ಕಾಸ್ಟ್. PV ರೇಷಿಯೋ ಫೈಂಡ್ ಔಟ್ ಮಾಡಿದ್ದೀವಿ 25%. ಸೇಲ್ಸ್ ಈಗ ಅವ್ರು ಕೊಟ್ಟಿರೋಂಥ ಸೇಲ್ಸ್ ಬರ್ಕೊಳ್ಬೇಕು 2,50,000 ಮೈನಸ್ ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆ, ಫಿಕ್ಸ್ಡ್ ಕಾಸ್ಟ್ 15,000 ಇದೆ. ಸೊ ಫಸ್ಟ್ ಇಂಟು ಮಾಡಿ ಆ ನಂತರದಲ್ಲಿ ಮೈನಸ್ ಮಾಡಬೇಕು. 2,50,000 ಇಂಟು 25% ಮೈನಸ್ 15,000. ಆನ್ಸರ್ ಈಸ್ 47,500. ಸೊ 10 ಮಾರ್ಕ್ಸ್ ಪ್ರಾಬ್ಲಮನ್ನು ನೀವು ಈ ಥರದಲ್ಲಿ ಮಾಡಬೇಕಾಗತ್ತೆ. ಫಾರ್ಮುಲಾ ಮಾತ್ರ ನೀವು ಈ 3 ಫಾರ್ಮುಲಾ ಕಲಿಯಲೇಬೇಕು. ಏನಕ್ಕೆ ಅಂತಂದರೆ ಈ 3 ಫಾರ್ಮುಲಾದ ಮೇಲೇ ಪ್ರಾಬ್ಲಮ್ ಜಾಸ್ತಿ ಕೇಳ್ತಾರೆ. ಸೊ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಈ ಥರದ ಪ್ರಾಬ್ಲಮನ್ನು ಪ್ರತಿ ಸತಿ ಕ್ವಶನ್ ಪೇಪರಲ್ಲೂ ಕೇಳಿದರೆ, ಸೊ ಈ ಸತಿ ಕೇಳುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.